ಇನ್ನು ನಿನ್ನೆ ನಡೆದಂಥ CLP ಮೀಟಿಂಗಲ್ಲಿ ಏನೇನು ವಿಷಯಗಳು ಚರ್ಚೆ ಆದವು, ಕಾಂಗ್ರೆಸ್ನಲ್ಲಿ ಒಳಗಡೆ ಇರುವಂಥ ಅಸಮಾಧಾನ ಇದೆಯಲ್ಲ ಅದನ್ನು ಸರಿ ಮಾಡೋದು ಹೆಂಗೆ, ಯಾರ್ಯಾರು ಬೇಕಾದವರು ಔತಣ ಕೂಡ ಕೊಡ್ತಾರೆ, ಬೇಕಾದವರು ಸಭೆ ಮಾಡ್ತಾರೆ, ಕುರ್ಚಿ ಕಾಳಗ ನಡೆಯುತ್ತೆ, ಹಿಂಗಾಗ್ಬಿಟ್ರೆ ಮುಂದಿನ ಸ್ಥಿತಿಗತಿಗಳು ಏನು, ಈಗ ಊಟಕ್ಕೂ ಬ್ರೇಕ್ ಹಾಕಬೇಕು, ಓಟಕ್ಕೂ ಬ್ರೇಕ್ ಹಾಕಬೇಕು, ಆ ಜವಾಬ್ದಾರಿನ ಕೇಂದ್ರದ ನಾಯಕರು ನಿಭಾಯಿಸಬೇಕು. ಯಾರೇ ಇರಲಿ ಅನಗತ್ಯವಾಗಿ ಮಾತಾಡಬಾರ್ದು. ಮುಖ್ಯಮಂತ್ರಿ ಬದಲಾವಣೆ ಅಂತ ಇರ್ಬೋದು, ಉಪಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಇರ್ಬೋದು, KPCC ಅಧ್ಯಕ್ಷರ ಬದಲಾವಣೆ ಅನ್ನುವಂಥದ್ದು ಇರ್ಬೋದು, ಸಚಿವ ಸಂಪುಟದ ವಿಸ್ತರಣೆ, ಸಂಪುಟ ವಿಸ್ತರಣೆ, ಇವ್ಯಾವೂ ಬೇಡ. ಸುರ್ಜೇವಾಲಾ ಖಡಕ್ಕಾಗಿ ಸಂದೇಶ ರವಾನಿಸಿದಾರಂತೆ, ಬಾಯಿ ಮುಚ್ಕೊಂಡಿರಿ, ಏನಾದರೂ ಎಡವಟ್ಟಾದರೆ ಮೈ ಮೇಲೆ ಬರುತ್ತೆ, ಕೆಲಸದ ಕಡೆ ಗಮನ ಕೊಡಿ, ಪಕ್ಷದಲ್ಲಿ ಗೊಂದಲ ಇದೆ ಅನ್ನುವಂಥ ಮೆಸೇಜ್ ಹೋಗಬಾರ್ದು ನೋಡೋರಿಗೆ. ಸುಮ್ಮನೆ ನೀವು ಅವ್ರನ್ನ ಬದಲಾಯಿಸ್ತೀವಿ ಇವ್ರನ್ನ ಬದಲಾಯಿಸ್ತೀವಿ, ಅವ್ರ ಅವಧಿ ಇವ್ರ ಅವಧಿ, ಈ ರೀತಿ ಎಲ್ಲ ಮಾತಾಡ್ತಾ ಹೋಗ್ಬಿಟ್ರೆ ಗತಿ ಏನು? ಶಾಸಕರುಗಳೂ ಕೂಡ ಮಾತಾಡಬಾರ್ದು, ಮಂತ್ರಿಗಳೂ ಕೂಡ ಮಾತಾಡಬಾರ್ದು, ಇನ್ಯಾವುದನ್ನು ಬಿಟ್ಟಿಯಾರೆ ಇವರು, ಎಲ್ಲ ಮಾತಾಡ್ಯಾರಪ್ಪ. ಶಾಸಕರುಗಳೂ ಮಾತಾಡಿದ್ದಾರೆ, ಮಂತ್ರಿಗಳೂ ಮಾತಾಡಿದ್ದಾರೆ. ಇನ್ನೇನು ಎಲ್ಲ ಆದಮೇಲೆ ಅದೇನು ಹೇಳ್ತಾರಲ್ಲ, ತಿಪ್ಪೆ ಸಾರಿಸಿದ್ರು ಅಂತ, ಎಲ್ಲ ಹೇಳೋದನ್ನು ಹೇಳಾಯಿತು, ವಿಪಕ್ಷಗಳಿಗೆ ಇದೊಂದು ಅಸ್ತ್ರ ಆಯಿತು, ಸಮಾಜಕ್ಕೊಂದು ಸಂದೇಶ ರವಾನೆ ಆಯಿತು. DK ಶಿವಕುಮಾರ್ ಆ ಕಡೆ ಹೋಗಂಗಿಲ್ಲ, ಈ ಕಡೆಗೆ ಇವರು ಮೀಟಿಂಗ್ಗಳನ್ನು ಮಾಡ್ತಾರೆ, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಇನ್ನು CM DCM ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ರಿಪೋರ್ಟ್ ಕೊಟ್ಟಿದ್ದಾರಂತೆ, ಯಾರ್ಯಾರ ಕಾರ್ಯವೈಖರಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ. 20 ತಿಂಗಳು ಯಾವ್ಯಾವ ಮಂತ್ರಿಗಳು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಅದ್ರ ಬಗ್ಗೆ 5 ಪ್ರಶ್ನೆಗಳನ್ನು ಇಟ್ಕೊಂಡು ಇವರು ವರದಿ ರೆಡಿ ಮಾಡಿದ್ರಂತೆ. ಇವರು ವಿವರಗಳನ್ನು ಕಲೆ ಹಾಕಿದ್ರಂತೆ. ಮಂತ್ರಿಗಳು ಎಷ್ಟರ ಮಟ್ಟಿಗೆ ಸಂಪರ್ಕದಲ್ಲಿದ್ದಾರೆ, ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದಾರೆ, ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಇಲಾಖೆಗೆ ಅವರ ಕೊಡುಗೆ ಏನು, ಏನೇನು ಮಾಡಬೇಕಾಗಿತ್ತು, ಇದೆಲ್ಲದರ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ, ಸುಮ್ಮನೆ ಅನಗತ್ಯವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಎಡವಟ್ಟುಗಳನ್ನು ಮಾಡ್ಕೋಬೇಡಿ. ಸುರ್ಜೇವಾಲಾ ಬುದ್ಧಿ ಹೇಳಿದಾರಂತೆ, ನಮ್ಮ ಪಕ್ಷದ ಒಂದಷ್ಟು ಜನ ನಾಯಕರಲ್ಲಿ ಶಿಸ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಈ ಮಾತನ್ನು ಯಾರಿಗೆ ಹೇಳಿದರು ಅಂತ ಇದೆಯಲ್ಲ, ಹಾಗೆ ಯಾರಿಗೆ ಅನ್ವಯ ಆಗುತ್ತೋ ಅವ್ರಿಗೆ. ಪಕ್ಷ ತಾಯಿ ಇದ್ದಂಗೆ, ಸರ್ಕಾರ ಮಗು ಇದ್ದಂಗೆ, ಒಳ್ಳೆ ಪಾಠನೇ ಹೇಳಿದ್ದಾರೆ. ಯಾರೂ ಕೂಡ ಪಾರ್ಟಿನ ಬುಲ್ಡೋಸ್ ಮಾಡಬಾರ್ದು.